ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಗೌರಿ ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹಬ್ಬ ಆಗಿ ನೆಕ್ಸ್ಟ್ ಡೇ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಇಷ್ಟೇ ಟ್ರೈ ಮಾಡಿದ್ರೂ ಎಡಿಟೆಲ್ಲ ಇರುತ್ತಲ್ವ, ಸೊ ಅದ್ರ ಮಧ್ಯೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ತುಂಬ ಬಂದಿತ್ತು. ಸೊ ಅದನ್ನೆಲ್ಲ ಮಾಡೋಷ್ಟರೊಳಗೆ ನನಗೆ ಎಡಿಟಿಂಗ್ ಟೈಮೇ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಅಯ್ಯಪ್ಪ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ನಾನು ಎದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಆನಂತರ ಮನೆ ಕ್ಲೀನ್ ಅಂತಂದರೆ ಏನು, ಯೂಶ್ವಲಿ ಯಾವ ಥರದ ಡೈಲಿ ಮಾಡ್ತೀವಲ್ಲ, ಸೊ ಅದೇ ಥರ. ಆಮೇಲೆ ನೆಲ ಒರೆಸ್ಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. 8:30 ಒಳಗೇ 8:30 ಒಳಗಡೆ ಪೂಜೆ ಎಲ್ಲ ಆಗಿಬಿಡ್ಬೇಕಂತ. ಆಮೇಲೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಗಣೇಶನ ಕೂರಿಸೋದಿಲ್ಲ, ಆದ್ರೂ ಗೌರಿ ಮಂಗಳ ಗೌರಿ ನಿತ್ಯ ಗೌರಿ ಮಾಡ್ತೀನಲ್ಲ, ಸೊ ಅದೇ ಗೌರಿನ ಸ್ವರ್ಣ ಗೌರಿ ಮಾಡಿಟ್ಟು ಆನಂತರ ಬೆಳ್ಳಿ ಗಣೇಶ ಇತ್ತು. ಸೊ ಅದನ್ನೇ ಪೂಜೆ ಮಾಡೋಣ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂತ. ಸೊ ಇಡೀ ದಿನ ನಮಗೆ ಸ್ವಲ್ಪ ಬಿಡುವೇ ಇರಲಿಲ್ಲ ಆ್ಯಕ್ಚುಲಿ. ಅದರಲ್ಲೂ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಬಂದುಬಿಟ್ಟು, ಅದೇ ಅಂಬಿಕಾ ಅಂತ, ಸಬ್ಸ್ಕ್ರೈಬರ್ ಅಂತ ಹೇಳೋಕ್ಕೂ ಬೇರೆ. ಸೊ ನನ್ನ ಫ್ರೆಂಡ್, ನನ್ನ ತಂಗಿ ಥರ ಅಂತಲೇ ಹೇಳ್ಬೋದು. ಸೊ ಅವ್ರು ಬಂದುಬಿಟ್ಟು ಸ್ವಲ್ಪ ಊರಿಗೆ ಹೋಗ್ಬೇಕಾಗ ಬೇಗ ನನಗೆ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಅಂದರು. ಹಬ್ಬ ಆಗಿದ್ದು ಫುಲ್ ನೈಟು ಸ್ಟಿಚ್ ಮಾಡಿದ್ದೀನಿ. 2 ಗಂಟೆ 2:30ವರೆಗೂ ಸ್ಟಿಚ್ ಮಾಡಿ, ಆಮೇಲೆ ಸ್ವಲ್ಪ ಉಕ್ಸೆಲ್ಲ ಮಾಡೋದಿತ್ತು, ಅದನ್ನು ಮಾರ್ನಿಂಗ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಮತ್ತೆ ಮಾಡಿದೆ. ಸೊ ಆ ಥರ ಇತ್ತು. ಒಂದು 2 ಡೇಸ್ ಅಂತೂ ನನಗೆ ಫುಲ್ ಬ್ಯುಸಿ ಇದ್ಬಿಟ್ಟೆ. ಸೊ ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಗಣೇಶ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಸೊ ಹಾಗೆ ಪ್ರತಿ ವರ್ಷ ನಾವು ಇಲ್ಲಿ ನಮ್ಮ ರಿಲೇಷನ್ ಮನೆ ಒಬ್ಬರಿದೆ, ಸೊ ಅಲ್ಲಿ ಹೋಗ್ತಾ ಇದ್ವಿ. ಬಟ್ ಈ ವರ್ಷ ಅವ್ರ ಮನೆಯಲ್ಲಿ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಯಾಕಂದರೆ ಕರಿತಾ ಇಲ್ಲ ಯಾರನ್ನೂ. ಆ ಥರ ಒಂದು ಸಿಚುವೇಶನ್ ಬಂದಿರೋದಕ್ಕೋಸ್ಕರ. ಹಾಗೆ ಇವತ್ತು ನಾವು ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನ ಎಲ್ಲರೂ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತಿನ ದಿನ ಯಾವ ಥರ ಐತೆ ಅಂತ ಹೇಳಿ. ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಹಸ್ಬೆಂಡ್ದು ಕಸಿನ್ ಒಬ್ಬರು ಬರ್ತೀನಿ ಅಂತ ಹೇಳಿದರು. ತುಂಬ ದಿನ ಆಗಿತ್ತು ಬರದೆ ಅವರು. ಸೊ ಅದಕ್ಕೆ ಬರ್ತೀನಿ ಅಂತ ಅಂದರು. ನಮಗೆ ಕೂಡ ಖುಷಿ ಆಯಿತು ಬರ್ತೀನಿ ಅಂತಿಗೆ. ಸ್ವಲ್ಪ ನಾನು ಪ್ರಸಾದಕ್ಕೆಲ್ಲ ಏನೇನು ಮಾಡ್ಕೊಂಡಿದ್ದೆ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿಬಿಟ್ಟೆ. ಸೊ ಒಬ್ಬಟ್ಟಿಗೆ ಏನು ರೆಡಿ ಮಾಡ್ಕೊಂಡಿದ್ದೆ, ಒಬ್ಬಟ್ಟು ಮಾಡಿದ್ದೆ, ಆನಂತರ ಕಲಸನ ಮಾಡಿದ್ದೆ, ರಸಮ್ಮು ಸಾಂಬಾರು, ಆಮೇಲೆ ರಸಮ್ ಅಷ್ಟೇ, ಸಾಂಬಾರು ಮಾಡಿಲ್ಲ. ರೈಸು, ಒಂದು ಕೋಸಂಬರಿ, ಪಲ್ಯಗಳು ಒಂದು ಸ್ವಲ್ಪ ಮಾಡಿದ್ದಷ್ಟೇ. ಸೊ ಇಷ್ಟು ಮಾಡಿಬಿಟ್ಟು ಅಷ್ಟರೊಳಗೆ ಅದೇ ಅಣ್ಣ ಬಂದುಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಯಾವಾಗಲೂ ನಾವು ಇಂಚರ ಹೋಟೆಲ್ ಹತ್ರ ಒಂದು ಗಣಪತಿ ದೇವಸ್ಥಾನ ಇದೆ. ಪ್ರತಿ ವರ್ಷವೂ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು, ಅಂದರೆ ಪ್ರತಿ ವರ್ಷ ವೆರೈಟಿ ಗಣೇಶ ಇರುತ್ತೆ. ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಕಾಯಿನ್ಸಲ್ಲಿ ಆಮೇಲೆ ನೋಟ್ಗಳಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದರು. ಸಖತ್ತಾಗಿತ್ತು. ಈ ವರ್ಷ ಯಾವ ಥರ ಇತ್ತು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇತ್ತು ತುಂಬಾ. ಬಟ್ ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು ಯಾವ ಥರ ಇತ್ತು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಸಿಂಪಲ್ ಆಯಿತು, ಬಟ್ ಸಖತ್ತಾಗಿತ್ತು ಮಾತ್ರ. ನಮಗೆಲ್ಲ ಇಷ್ಟ ಆಯಿತು. ಯಾಕೋ ಗೊತ್ತಿಲ್ಲ, ಈ ವರ್ಷ ಆ ಥರ ಮಾಡಿದ್ರು. ಕಳೆದು 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. 5 ವರ್ಷದಿಂದ ತಪ್ಪದೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷ ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ, ವೆರೈಟಿಯಾಗಿ ಮಾಡ್ತಿರ್ತಾರೆ. ಒಂದು ವರ್ಷ ಸ್ಪೋರ್ಟ್ಸ್ದು ಮಾಡಿದರು. ಬರೀ ಸ್ಪೋರ್ಟ್ಸ್ ಐಟಮ್ಸ್ನ, ಬ್ಯಾಟ್ ಬಾಲ್, ಆಮೇಲೆ ಹಾಕಿ ಐಟಮ್ ಆಗಿರ್ಬೋದು, ಎಲ್ಲನೂ ಸ್ಪೋರ್ಟ್ಸ್ ಐಟಮ್ ಏನಿದೆ ಎಲ್ಲದರಲ್ಲೂ ಮಾಡಿದ್ರು. ಸೊ ಆ ಥರ ಏನೋ ಒಂದು ಕ್ಯೂರಿಯಾಸಿಟಿ, ಏನೋ ಒಂದು ಏನಪ್ಪ ಏನು ಮಾಡಿರ್ಬೋದು ಅಂತ ಹೇಳಿ ಕ್ಯೂರಿಯಸ್ ಆಗಿರ್ತೀವಿ. ಸೊ ಆ ಥರ ಅಂದ್ಕೊಂಡು ಹೋದ್ವಿ. ಬಟ್ ಸಿಂಪಲ್ಲಾಗಿತ್ತು, ಬಟ್ ಓಕೆ, ಪರವಾಗಿಲ್ಲ. ದೇವರು ಹೇಗಿದ್ರೂ ಚೆಂದ ಅಲ್ವಾ. ಸೊ ಹಾಗೆ ಸಿಂಪಲ್ಲಾಗಿ ಮಾಡಿದರು, ಬಟ್ ಸೂಪರಾಗಿ ಮಾಡಿದರು. ಸೊ ಹಾಗೆ ಇವಾಗ ನಾನು ತುಪ್ಪ ಮಾಡಿಟ್ಕೊಂಡಿದ್ನಲ್ಲ ಮೊನ್ನೆ ದೇವರಿಗೆ ಹಚ್ಚಬೇಕಂತ, ಸೊ ಅದನ್ನು ಇವಾಗ ತುಪ್ಪದ ಬತ್ತಿ ಮಾಡ್ಕೊಳ್ತಾ ಇತ್ತು. ಹಳದಿಯಾಗಿ ಎಷ್ಟು ಮರಳುವಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟು ಘಮ ಘಮ ಅಂತ ಇತ್ತಂತಂದರೆ ತಿಂದ್ಬಿಡೋಣ ಅಂತ ಅನಿಸ್ಬಿಟ್ಟಿತ್ತು, ನಿಜ ಸೀರಿಯಸ್ಲಿ. ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇತ್ತು ತುಪ್ಪ. ಅದಕ್ಕೆ ಸ್ವಲ್ಪ ನಾನು ಕರ್ಪೂರ ಆ್ಯಡ್ ಮಾಡಿದ್ದನ್ನು ತಿನ್ನೋ ಹಾಗೂ ಇಲ್ಲ ಅದಕ್ಕೋಸ್ಕರ ನಾನು ಇವಾಗ ಬತ್ತಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಸ್ವಸ್ತಿಕ್ ಥರ ಬಿಡಿಸಿ, ಅದಕ್ಕೆ ಫಸ್ಟೇ ನಾನು ಸ್ವಸ್ತಿಕ್ ಬಿಡಿಸ್ಬಿಟ್ಟು ಅದಕ್ಕೆ ಕುಂಕುಮ ಹಾಕಿ ಮಂಗಳಾರತಿ ರೆಡಿ ಮಾಡ್ಕೋಬೇಕಿತ್ತು. ಬಟ್ ಇಟ್ಬಿಟ್ಟಿದ್ನಲ್ಲ, ಸೊ ಹಾಗೆ ಅಷ್ಟಂಗುಮ ಇಟ್ಟು ಒಂದು ಹೂವು ಇಟ್ಟೆ. ಸೊ ಓಕೆ, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಹಸ್ಬೆಂಡ್ ಹಾಗೆ ಮನ್ವಿತ್ ಇಬ್ಬರೂ ಸ್ನಾನ ಮಾಡ್ತಾಯಿದ್ದಾರೆ. ಅವ್ರು ಬಂದಮೇಲೆ ಪೂಜೆಗೆಲ್ಲ ಮಾಡಬೇಕು.
ನಾನಂತೂ ಈ ಟಾಪಿಕ್ ಯಾಕೆ ಮಾತಾಡ್ತಿದ್ದೀನಿ ಅಂತ ಅಂದರೆ ರೀಸೆಂಟಾಗಿ ಏನೋ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ. ಏನಂತಂದರೆ ನನಗಂತೂ ನಿಜ ಸೀರಿಯಸ್ಲಿ ಎಲ್ಲರೂ ಅಂದರೆ ಎಲ್ಲರೂ ಬೇಕು. ಅವ್ರು ಬೇಡ, ಇವ್ರು ಬೇಡ, ಅವ್ರು ಮಾತಾಡ್ಸೋದು ಬೇಡ, ಇವ್ರು ಮಾತಾಡ್ಸೋದು ಬೇಡ ಅಂತ ಹೇಳಿ ಯಾವುದೂ ಇರಲ್ಲ. ಬಟ್ ಕೆಲವೊಂದಿಷ್ಟು ಕಾರಣಗಳಿಂದ ನಾನು ಕೆಲವೊಬ್ರನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದು ಯಾಕೆ ಅಂತ ಹೇಳಿ ನನ್ನ ರೀಸನ್ ನನಗೆ ಮಾತ್ರ ಗೊತ್ತಿದ್ದರೆ ಸಾಕು. ಅದನ್ನ ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರ ವ್ಯಕ್ತಿತ್ವಗೂ ಪೆಟ್ಟಾಗುತ್ತೆ, ನನ್ನ ವ್ಯಕ್ತಿತ್ವನ ತೋರಿಸುತ್ತೆ. ಸೊ ಅದಕ್ಕೆ ಹಬ್ಬದ ದಿನ ಯಾಕೆ ಮಾತಾಡ್ತೀನಿ ಅಂತ ಅಂದರೆ ಅದಕ್ಕೊಂದು ರೀಸನ್ ಇತ್ತು. ಆ್ಯಕ್ಚುಲಿ ರೀಸನ್ ಇಲ್ಲದೆ ಸುಮ್ಮನೆ ಏನಿದು ಬೇಕಾಬಿಟ್ಟಿಯೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿ ಅನ್ಕೋಬೋದು ನೀವು. ಬಟ್ ಕೆಲವೊಂದಿಷ್ಟು ಕಾರಣಗಳಿಂದ ಯಾವುದನ್ನು ಹೇಳೋಕ್ಕಾಗಲ್ಲ. ಆಮೇಲೆ ಏನು ಹೇಳೋಣ, ಹೇಳ್ಕೊಳ್ದೆ ಇದ್ರೂ ಆಗಲ್ಲ. ಸೊ ಅದನ್ನು ಯಾವುದನ್ನು ನಾನು ತಲೆಗೆ ಹಾಕ್ಕೊಳ್ತಾ ಇಲ್ಲ. ಹಸ್ಬೆಂಡ್ ಅದೇ ಹೇಳ್ತಾರೆ, ಮೈಂಡಿಂದ ಹಾಕ್ಕೋಬೇಡ, ಅದನ್ನ ತೆಗ್ದಾಕ್ಬಿಡು, ಔಟ್ ಆಫ್ ಮೈಂಡ್ ಆಗಿರ್ಬೇಕು ಯಾವಾಗ್ಲೂ. ಏನೋ ಯಾವುದನ್ನು ತಲೆಗೆ ಹಚ್ಕೋಬೇಡ, ಮನಸ್ಸಿಗೆ ಹಚ್ಕೋಬೇಡ ಅಂತ ಹೇಳ್ತಿರ್ತಾರೆ. ಬಟ್ ಕೆಲವೊಂದಿಷ್ಟು ಜನರು ಎಷ್ಟು ನಂಬಿಕೆ ದ್ರೋಹ ಮಾಡ್ತಾರೆ ಅಂತಂದರೆ, ಇವ್ರು ಹೀಗೇ ಇರ್ತಾರೇನೋ, ಈ ಥರನೇ ಇರ್ತಾರೇನೋ ಅಂತ ಅನಿಸ್ಬಿಡ್ಬೇಕು. ಸೊ ಅಷ್ಟು ನಂಬಿಸ್ತಾರೆ. ಕೊನೆಯದಾಗಿ ಅವ್ರ ವ್ಯಕ್ತಿತ್ವ ಮುಂಚಿಂದ ಹೇಗಿದ್ದರು ಅದನ್ನು ತೋರಿಸ್ಕೊಬಿಡ್ತಾರೆ. ಸೊ ನನಗೆ ಹಾಗೆ ಅನಿಸ್ಬಿಡುತ್ತೆ, ಯಾರು ನಂಬಲೇಬಾರ್ದು ಅಂತ ಅನಿಸ್ಬಿಡುತ್ತೆ. ಬಟ್ ನನ್ನ ವ್ಯಕ್ತಿತ್ವ ಏನಂತ ಅಂದರೆ ಎಲ್ಲರೂ ನಮ್ಮವರು, ಎಲ್ಲರೂ ನಂಬ್ತೀನಿ, ಎಲ್ಲರನ್ನೂ ಇಷ್ಟಪಡ್ತೀನಿ. ಅವರಿಂದ ಯಾವ ಪ್ರೀತಿ ನಂಗೆ ಸಿಗಲ್ಲ ರಿಟರ್ನ್ ಗಿಫ್ಟಾಗಿ ನನಗೇನು ಪ್ರೀತಿನೂ ಸಿಗಲ್ಲ. ಎಕ್ಸ್ಪೆಕ್ಟೇಷನ್ ಇರಬೇಕು ಜೀವನದಲ್ಲಿ. ಬಟ್ ಯಾವುದು ನನಗೆ ಕೊಡ್ತಾರೆ, ಯಾವ್ದು ನನಗೆ ಕೊಡಲ್ಲ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಅಲ್ವಾ. ನಾನು ಕೊಟ್ಟಿದ್ದನ್ನ ವಾಪಸ್ ನನಗೆ ಕೊಡ್ತಾರಾ? ಪ್ರೀತಿ ನಾನು ಕೊಟ್ಟಿರ್ತೀನಿ, ಎಷ್ಟು ಕಾಳಜಿ ಕೊಟ್ಟಿರ್ತೀನಿ, ಎಷ್ಟು ಗೌರವ ಕೊಟ್ಟಿರ್ತೀನಿ, ಎಷ್ಟು ಮರ್ಯಾದೆ ಕೊಟ್ಟಿರ್ತೀನಿ. ಸೊ ಅದು ರಿಟರ್ನ್ ನನಗೆ ಬರುತ್ತಾ ಅಂತ ನೋಡ್ತೀನಿ ಅಷ್ಟೇ. ಸೊ ಅದು ಒಂದು ಕಡೆ ಪೆಟ್ಟು ತಿಂದಾಗ ನಾನು ಅವ್ರನ್ನ ಆ ಥರ ನಾನು ಮನಸ್ಸಲ್ಲಿ ಯಾವುದು ಕೆಟ್ಟದಾಗಲಿ ಅಂತ ಯಾವತ್ತೂ ನಾನು ಬಯಸೋದಿಲ್ಲ ಯಾರಿಗೂ. ದೇವ್ರವ್ರನ್ನ ಒಳ್ಳೆಯದಾಗಲೇ ಇಡಲಿ. ಸೊ ಆದ್ರೂ ಎಷ್ಟು ಅವ್ರಿಗೆ ಹೇಗೆ ಬರುತ್ತೆ ಅದೆಲ್ಲ ನಂಬಿಕೆ ದ್ರೋಹ ಮಾಡೋಕ್ಕೆ ಅಂತ ಸೀರಿಯಸ್ಲಿ ನಂಗೆ ನಿಜ ಗೊತ್ತಾಗಲ್ಲ. ಒಂದೊಂದು ಟೈಮು ನನಗೆ ಆಶ್ಚರ್ಯ ಅನಿಸ್ಬಿಡುತ್ತೆ, ಜನರು ಹೀಗೂ ಇರ್ತಾರಾ ಅಂತ ಹೇಳಿ. ನಂದು ನನ್ನ ಹಸ್ಬೆಂಡು ಒಂದೇ ಜಾತಕ, ಒಂದೇ ವ್ಯಕ್ತಿತ್ವ, ಒಂದೇ ಮೈಂಡ್ ಯೋಚನೆ ಮಾಡೋದು. ಬಟ್ ನಾನು ಸ್ವಲ್ಪ ಸೆನ್ಸಿಟಿವ್ ಇದರಲ್ಲಿ. ಜನ ಹಾಗಂದ್ರು ಹೀಗಂದ್ರು ಅನ್ನೋದು ಸ್ವಲ್ಪ ಸೆನ್ಸಿಟಿವ್. ಬಟ್ ಹಸ್ಬೆಂಡ್ ಆಗಲ್ಲ, ಬ್ರಾಡ್ ಮೈಂಡೆಡ್. ಬಿಡು ಅಂದ್ಕೊಳ್ಳಿ, ನೀ ತಲೆ ಕೆಡಿಸ್ಕೊಬೇಡ, ನೀ ಒಳ್ಳೆಯವಳ, ನೀನು ಚೆನ್ನಾಗಿದೆಯಾ, ನೀ ಸರಿ ಇದೆಯಾ, ಅಷ್ಟೇ ಬಿಟ್ಟಾಕು ಅಂತ ಹೇಳ್ಬಿಡ್ತಾರೆ. ಸೊ ಕೆಲವೊಂದಿಷ್ಟು ನಾನು ಫ್ರೆಂಡ್ಶಿಪ್ಪು ಮಾಡಬಾರ್ದು, ಯಾರನ್ನೂ ಹಚ್ಕೊಳ್ಳೂಬಾರ್ದು, ಯಾರು ಸಹವಾಸನೂ ಬೇಡ ಅಂತ ಅಂದ್ಕೊಂಡ್ಬಿಡ್ತೀನಿ. ಬಟ್ ಏನಂತಂದರೆ ಫ್ರೆಂಡ್ಶಿಪ್ ಅಂತ ಅಲ್ಲ, ನಮ್ಮ ರಿಲೇಷನ್ಗಳಲ್ಲೂ ಸ್ವಲ್ಪ ಜನ ಅದೇ ಥರ ಇದ್ದಾರೆ. ಅದ್ರಲ್ಲಿ ಓಪನಾಗಿ ಹೇಳ್ಕೊಳ್ತಾ ಇದ್ದೀನಿ. ಅದು ಆ ಥರ ಇದ್ದವ್ರಿಗೆ ಅರ್ಥ ಆಗುತ್ತದು ಯಾರಿಗಂದರು ಅಂತ. ಬಟ್ ಸ್ವಲ್ಪ ಫ್ರೆಂಡ್ಸ್ಗಳು ಇದ್ದಾರೆ, ರೀಸೆಂಟಾಗಿ ನೀವು ನೋಡಿರ್ತೀರ. ಅವ್ರು ಕೂಡ ಅಷ್ಟೇ, ಏನೋ ಗೊತ್ತಿಲ್ಲ, ನನಗೆ ಅದು ಹೇಳೋಕ್ಕೂ ಸಾಧ್ಯ ಇಲ್ಲ. ಏನು ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಒಂದೊಂದು ಸರಿ ಒಂದೊಂದು ಥರ ಇರ್ತಾರೆ. ನನಗದು ಇಷ್ಟ ಆಗಲ್ಲ ಆ್ಯಕ್ಚುಲಿ. ನನ್ನ ಕಂಡ್ರೆ ಇಷ್ಟನ ಒಬ್ಬರಿಗೆ, ನನ್ನ ಕಂಡ್ರೆ ಚೆನ್ನಾಗಿರ್ಬೇಕಷ್ಟೆ. ಅದು ಬಿಟ್ಟು ನನ್ನ ಜೊತೆ ಒಂಥರ ಇರ್ತಾರೆ, ಆಮೇಲೆ ಇನ್ನೊಂದು ದಿನ ಬಿಟ್ಟರೆ ಇನ್ನೊಂದು ಥರ ಇರ್ತಾರೆ. ಸೀರಿಯಸ್ಲಿ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಹೇಳ್ಕೊಬಾರ್ದಿತ್ತು ಆ್ಯಕ್ಚುಲಿ. ಏನೋ ಮೈಂಡಿಗೆ ಬಂದುಬಿಡ್ತು, ಹೇಳ್ಕೊಂಬಿಟ್ಟೆ. ಹಬ್ಬದ ದಿನ ಒಳ್ಳೆಯದನ್ನ ಬಯಸೋಣ, ಒಳ್ಳೆಯದನ್ನ ಯೋಚನೆ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೇ ಮೋಸ ಮಾಡಲಿ, ಯಾರೇ ದ್ರೋಹ ಮಾಡಲಿ, ಯಾರೇ ನಂಬಿಕೆ ದ್ರೋಹ ಮಾಡಲಿ, ಅವರಿಗೆಲ್ಲ ಒಳ್ಳೆಯದಾಗಲಿ. ದೇವರು ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಘ್ನ ವಿನಾಯಕ ಗಣೇಶ. ಸೊ ಎಲ್ಲ ದೇವ್ರು ನೋಡ್ತಾ ಇರ್ತಾನೆ. ಅವ್ರ ಬುಟ್ಟಿಗೆ ಏನು ಬೀಳ್ತಾ ಇರುತ್ತೆ ಅಷ್ಟೇ. ಸೊ ಅದನ್ನು ಅವರವರು ಕಾಲ ಕಳೆದಂಗೂ ಅನುಭವಿಸ್ತಾ ಹೋಗ್ತಾರೆ ಅಷ್ಟೆ. ನಾನು ಅದನ್ನೇ ಹೇಳೋದು. ನಾನಾಗಿ ಯಾವತ್ತೂ ಯಾರಿಗೂ ಶಾಪ ಹಾಕಲ್ಲ. ನನಗದು ನಮ್ಮ ಅಪ್ಪ ಅಮ್ಮ ಕಲಿಸು ಕೂಡ ಕೊಟ್ಟಿಲ್ಲ, ಈ ಥರ ಮಾಡಬೇಕು ಅಂತ. ಮನಸ್ಸಲ್ಲಿ ಇಟ್ಕೊಂಡು ಒಬ್ಬರನ್ನ ದ್ವೇಷ ಮಾಡಬೇಕು ಅಂತಲೇ ಹೇಳ್ಕೊಟ್ಟಿಲ್ಲ. ನನಗೇನು ಗೊತ್ತಾ, ಎಷ್ಟು ವರ್ಷಗಳ ಕಾಲ ನಾನು ಮಾತಾಡಿಸ್ತಾ ಇದ್ರೂ ಅವರಾಗೆ ಬಂದು ನಗ್ತಾ ಬಿಂದು ಚೆನ್ನಾಗಿದ್ದೀಯಾ ಅಂತ ಅಂದರೆ ಖುಷಿಯಿಂದ ನಾನು ಮಾತಾಡಿಸ್ತೀನಿ. ಆವಾಗ ಹಳೆದೆಲ್ಲ ಮರೆತುಬಿಡ್ತೀನಿ ನಾನು. ಅವ್ರ ಜೊತೆ ಎಲ್ಲ ಓಪನ್ ಮೈಂಡೆಡಾಗಿ ಎಲ್ಲ ಹೇಳ್ಕೊಳ್ತೀನಿ, ಓಪನ್ ಹಾರ್ಟಾಗಿ ಎಲ್ಲ ಮಾತಾಡ್ತೀನಿ. ಬಟ್ ನನ್ನ ವ್ಯಕ್ತಿತ್ವನೇ ಹಾಗೆ, ಎಲ್ಲರನ್ನೂ ಹಚ್ಕೊಬಿಡ್ತೀನಿ, ಎಲ್ಲರನ್ನ ನಂಬಿಬಿಡ್ತೀನಿ. ಕೊನೆಯದಾಗಿ ನಾನು ಕೆಟ್ಟವಳಾಗ್ತೀನಿ, ಅವರೆಲ್ಲ ಒಳ್ಳೆಯವರಾಗ್ತಾರೆ. ಅಷ್ಟೇ ಇರೋದು. ನನ್ನ ವ್ಯಕ್ತಿತ್ವ ಇವಾಗಲ್ಲ, ನಾನು ಸಣ್ಣವಳಿದ್ದಾಗಿಂದನೂ ಇದೇ ನಡ್ಕೊಂಡು ಬರ್ತಾಯಿದೆ. ಇದೇನು ಹೊಸತಲ್ಲ ನನಗೆ. ಬಟ್ ಇದು ಮುಂದೂ ಕೂಡ
ಹೀಗೆ ಮುಂದುವರಿಯುತ್ತೆ ಅಂತ ನಾನು ಕೂಡ ಬಲವಾಗಿ ನಂಬ್ತೀನಿ. ಇದು ಯಾವತ್ತೂ ನಾನು ಬಿಟ್ಟು ಹೋಗಲ್ಲ. ಈ ಒಂದು ಏನು ಹೇಳ್ತಾರೆ ಕರ್ಮ ಅಂತ ಹೇಳ್ತಾರಲ್ಲ, ನನಗೆ ಹತ್ತಿದ ಕರ್ಮ ಇದು ಅಷ್ಟೇ. ಸೊ ಓಕೆ ಬನ್ನಿ, ಜಾಸ್ತಿ ಮಾತಾಡಬೇಡ. ಇವಾಗ ಹಸ್ಬೆಂಡ್ನಾಗೆ ಮನ್ವಿತನ ರೆಡಿ ಮಾಡಿಬಿಟ್ಟೆ ನಾನು. ಹಸ್ಬೆಂಡು ಒಂದು ಬನಿಯನಾದ್ರು ಹಾಕ್ಕೊಳ್ಳಿ ಅಂತ ಅಂದರೆ ನನಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಲಕ್ಷ್ಯ ಇಲ್ಲ. ಯಾಕಂದರೆ ಪೂಜೆ ಪಟಪಟ ಅಂತ ಆಗಬೇಕು, 8 ಮುಕ್ಕಾಲೊಳಗೆ ಆಗಿಬಿಡ್ಬೇಕು. ಸೊ ಅದಕ್ಕೆ ಪಟಪಟ ಅಂತ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಹಸ್ಬೆಂಡಾಗೆ ಮನ್ವಿತ್ ಇಬ್ಬರನ್ನೂ ಗಣೇಶನಿಗೆ ಕೂರಿಸಿ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಈಗ ಈ ಗಣೇಶ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಹೊಸ ಥರ ಕಾಣ್ತಾಯಿತ್ತು. ನನ್ನ ಹಸ್ಬೆಂಡ್ ಕಸಿನ್ ಸಿಸ್ಟರ್ ಒಬ್ಬರು ಕೊಟ್ಟಿದ್ದರು ಪಾಪ, ನಮ್ಮ ಮದುವೆಲಿ ಗಿಫ್ಟಾಗಿ ಕೊಟ್ಟಿದ್ರು ಹಸ್ಬೆಂಡ್ಗೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಅದಕ್ಕೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ತಂದು ಮಾಡಬೇಕಂತ ಅಂದರೆ ನಮ್ಮ ಮನೇಲಿ ತರಲ್ಲ ಆ್ಯಕ್ಚುಲಿ. ಅತ್ತೆ ಮನೇಲೆಲ್ಲ ಪೂಜೆ ಮಾಡ್ತಾರಷ್ಟೇ. ಫೋಟೋ ಅಥವಾ ಈ ಥರ ಮೂರ್ತಿ ಏನಿದೆ ಪೂಜೆ ಮಾಡ್ತಾರೆ. ಗಣೇಶನ ತಂದುಬಿಟ್ಟು ಪೂಜೆ ಯಾರು ಇಲ್ಲ ಪದ್ಧತಿ. ಸೊ ನೋಡೋಣ. ಮನ್ವಿತು ನಮ್ಮನೆ ಮುಂದ್ಗಡೆ ಮನೇಲೊಂದು ಗಣೇಶನ ಇಟ್ಟಿದ್ದಾರೆ ಇಲ್ಲಿ ಬೆಂಗಳೂರಲ್ಲೇ. ಸೊ ಅಲ್ಲಿ ಅವ್ರು ನೋಡ್ಕೊಂಬಂದ್ಬಿಟ್ಟು ನಮ್ಮ ಮನೇಲೂ ಗಣೇಶ ಇಡೋಣ ಮಮ್ಮಿ, ನಮ್ಮ ಮನೇಲಿ ಇಡೋಣ ಅಂತ ಹೇಳ್ತಾ ಇದ್ದ. ಸೊ ಸ್ವಲ್ಪ ದೊಡ್ಡವನಾಗು ಮಗ, ಆಮೇಲೆ ಇಡೋಣ ಅಂತ ಹೇಳ್ತಾ ಇದ್ದೆ. ಸೊ ನಮಗಿವಾಗ ನನಗೇನೋ ಗಣೇಶನ ಇಡೋದಾಗಿರ್ಬೋದು, ಒಂದು ದೀಪಾವಳಿ ಹಬ್ಬ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡೋ ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಆಮೇಲೆ ಈಗ ಸತ್ಯನಾರಾಯಣ ಪೂಜೆ, ಶನಿ ಕತೆ ಮಾಡಿಸೋದಿದ್ರೆ ಅದೆಲ್ಲ ನಮ್ಮ ಸ್ವಂತ ಮನೆಯಲ್ಲೇ ನಮ್ಮ ಅತ್ತೆ ಮನೆಯಲ್ಲೇ ಮಾಡಿಸ್ಬೇಕು ಅಂತ ನಂಗೆ ಆಸೆ. ಇದೆಲ್ಲ ಬಾಡಿಗೆ ಮನೆ ಅಂತ ಹೇಳಿ ಕೇವಲ ಅಂತ ಅಲ್ಲ, ನಾವು ಎಲ್ಲಿ ಹುಟ್ಟಿ ಬೆಳೆದಿರ್ತೀವಿ, ಎಲ್ಲಿ ಜೀವನ ನೆಕ್ಸ್ಟ್ ಮಾಡ್ತೀವಿ, ಸೊ ಅಲ್ಲಿ ಮಾಡಿಸಿದ್ರೆ ಒಳ್ಳೆಯದದು. ಸೊ ಕೆಲವು ಅನಿವಾರ್ಯ ಕಾರಣಗಳಿಂದ ಕೆಲವರು ಮಾಡಿಸ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಸೊ ನೋಡೋಣ. ನನಗೂ ಕೂಡ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಸತ್ಯನಾರಾಯಣ ಪೂಜೆ ಹಾಗೆ ಶನಿ ಕತೆ ಮಾಡಿಸ್ಬೇಕು ಅಂತ. ಹಸ್ಬೆಂಡ್ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಅದೆಲ್ಲ ಟೈಮಿಗೆ ಯಾವಾಗ ಟೈಮ್ ಕೊಡೋದು ಆವಾಗ ಮಾಡಿಸಿದ್ರೇ ಒಳ್ಳೆಯದು. ಸುಮ್ಮನೆ ಯಾವಾಗಾರ ಮಾಡಿಸ್ತೀನಿ ಅಂತ ಅಂದರೆ ಸರಿ ಹೋಗಲ್ಲ. ಸೊ ಓಕೆ, ಬನ್ನಿ. ಇವತ್ತಿನ ಪೂಜೆ ಅಂತೂ ಆಗ್ತಾ ಬಂತು. ಹಸ್ಬೆಂಡ್ ಬರೀ ಕ್ಯಾಮರಾ ಮುಂದೆನೇ ಅಪೋಸಿಟಾಗೇ ನಿಂತ್ಕೊಳ್ತಾಯಿದ್ರು. ಹೇಳ್ತಾನೆ ಇದ್ದೀನಿ ಸರ್ಕೊಳ್ಳಿ ಅಂತ. ಅವರಿಗೆ ಅದು ಆ ಟೈಮಿಗೆ ಸರ್ಕೊಳ್ತಾಯಿದ್ರು, ಆಮೇಲೆ ಲಕ್ಷಣೆ ಬರ್ತಿರಲಿಲ್ಲ, ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ತಾಯಿದ್ರು. ಸೊ ಆಮೇಲೆ ಎಲ್ಲ ದೇವ್ರ ಫೋಟೋಗಳಿಗೂ ಹೂವಿನ ಮಾಲೆ ಮಾಡಿಟ್ಟಿದ್ದೆ. ಸೊ ಅದನ್ನ ಕಟ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕೆಲವೊಂದು ತುಂಬ ಐಟಮ್ ಮಾಡಿದ್ದೆ. ಇದು ಗಣೇಶನಿಗೆ ಅಂತ ಫೇವ್ರೇಟ್ ಆಗಿರೋ ಮೋದಕ ಮತ್ತು ಇದು ಬಂದುಬಿಟ್ಟು ಕಾಯಿ ಫಿಲ್ ಮಾಡಿರೋದು. ಅಂದರೆ
ಕೊಬ್ಬರಿ, ಸಕ್ಕರೆ, ಸ್ವಲ್ಪ ಪುಟಾಣಿ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಇದು ಫಿಲ್ ಮಾಡಿ ಕರೆದಿರೋದು. ಅದು ವಡೆ ಟೈಪ್ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ ಕ್ರಿಸ್ಪಿಯಾಗಿತ್ತು ಮಾತ್ರ. ಆಮೇಲೆ ಪಂಚಕಜ್ಜಾಯ ಮೋಸ್ಟ್ ಫೇವ್ರೇಟು ಗಣೇಶನಿಗೆ ಪಂಚಕಜ್ಜಾಯ ಅಂತ ಅಂದರೆ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಕಸಿನ್ ಅದೇ ಹೇಳಿದ್ನಲ್ಲ, ಹಸ್ಬೆಂಡ್ ಕಸಿನ್ ಒಬ್ಬರು ಬರೋದಿತ್ತು ಅಂತ ಬಂದರು. ಅವರು ಬಂದು ಊಟ ಎಲ್ಲ ಮಾಡಿಕೊಂಡು ಆನಂತರ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ. ಅವರು ಕೂಡ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೇ ಬಂದು ಆಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಸೊ ನೋಡಿ, ಲಾಸ್ಟ್ ಇಯರ್ ಅಂತೂ ಸಖತ್ತ ಮಾಡಿದರು. ಇದ್ರ ಬ್ಯಾಕ್ ಸೈಡ್ ತುಂಬ ಜಾಗ ಇದೆ, ಈ ಗಣೇಶ ದೇವಸ್ಥಾನ ಇದೆಯಲ್ಲ, ಸೊ ಇದ್ರ ಬ್ಯಾಕ್ ಸೈಡ್ ತುಂಬ ಅಂದರೆ ತುಂಬ ಜಾಗ ಇದೆ. ಅಲ್ಲಿ ಬಾಬಾ ದೇವಸ್ಥಾನ ಕೂಡ ಇದೆ. ಸೊ ಅಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ಡೆಕೋರೇಷನ್ ಆಗಿ ಸಖತ್ತಾಗಿ ಮಾಡ್ತಾಯಿದ್ರು ಮಾತ್ರ ಪ್ರತಿ ವರ್ಷ. ಇದು ಮೇನ್ ದೇವಸ್ಥಾನ, ಗಣಪತಿ ದೇವಸ್ಥಾನ. ಸೊ ಅದಕ್ಕೆ ಡೆಕೋರೇಷನ್ ಈ ಥರ ಮಾಡಿದ್ದಾರೆ, ಕಾಯಿಂದ ಎಲ್ಲ. ಆಮೇಲೆ ಸ್ವಲ್ಪ ಕಬ್ಬಿಂದನೂ ಕೂಡ ಈ ಥರ ಡೆಕೋರೇಷನ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಬಟ್ ಪ್ರತಿ ವರ್ಷ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ತಾ ಇದ್ವಿ ಅದು ನಿಮಗೆ ಸಿಗೋದಿಲ್ಲ. ಬಟ್ ಓಕೆ, ಗಣೇಶ ಮಾತ್ರ ಸೂಪರಾಗಿ ಕಾಣ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ನಮ್ಮದೆಲ್ಲ ಅಂತ ಅಂದ್ಕೊಂಡೆ. ಬಟ್ ಅಣ್ಣ ಇದ್ರಲ್ಲ, ಸೊ ಆ ಥರ ಎಲ್ಲ ಸರಿ ಆಗೋದಿಲ್ಲ. ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ ಸೋಷಿಯಲ್ ಮೀಡ್ಯಾದೆಲ್ಲ ಬರೋಕ್ಕೆ. ಸೊ ಅದಕ್ಕೋಸ್ಕರ ವೀಡಿಯೋ ಏನು ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಂಡ್ವಿ, ಅಣ್ಣ ಬಂದಿದ್ರಲ್ಲ, ಸೊ ಅವ್ರ ಜೊತೆ ಸೆಲ್ಫಿ ತೊಗೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನ ಹತ್ರ ಇರೋ ಗಣೇಶನ ಕೂಡ ಕೂರಿಸಿದ್ರು. ಗಣಪತಿ ಟೆಂಪಲ್ ಕೂಡ ಇತ್ತಲ್ವ, ಸೊ ಅದ್ರ ಪಕ್ಕದಲ್ಲೇ. ಆಮೇಲೆ ಭರತನಾಟ್ಯ ಕೂಡ ಇವತ್ತು ಇತ್ತು, ಮಕ್ಕಳೆಲ್ಲ ಭರತನಾಟ್ಯ ಮಾಡ್ತಾಯಿದ್ರು. ಬಟ್ ಏನಂತ ಅಂದರೆ ಸಾಂಗ್ಸೇ ಚೆನ್ನಾಗಿ ಆಗ್ತಾಯಿರಲ್ಲ ಪಾಪ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗಿರು. ಸಾಂಗ್ಸೇ ಆಗ್ತಾಯಿರಲ್ಲ, ಮಧ್ಯೆ ಮಧ್ಯೆ ಕಟ್ಟು ಆಗೋದು, ಪಾಪ ನಿಂತ್ಕೊಳ್ಳೋರು, ಡ್ಯಾನ್ಸ್ ಮಾಡೋರು, ಆ ಥರ ಎಲ್ಲ ಮಾಡ್ತಾಯಿದ್ರು. ನಾ ಹಸ್ಬೆಂಡ್ ಬೈತಾಯಿದ್ರು, ಪಾಪ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಸಾಂಗ್ಸ್ ಕರೆಕ್ಟಾಗಿ ಹಾಕೋದಲ್ವಾ, ಕರೆಕ್ಟಾಗಿ ನೋಡೋದಲ್ವಾ ಅದನ್ನು ಅಂತ ಬೈತಾಯಿದ್ರು ಪಾಪ. ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಕೂಡ ಹುಡುಗಿದ್ರು, ಸಖತ್ತಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಈ ವರ್ಷದ ಹಬ್ಬ ಅಂತೂ ಏನೋ ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು. ಯಾರೂ ಬಂದಿಲ್ವಲ್ಲ ಮನೆಗೆ, ನಾವು ಎಲ್ಲೂ ಹೋಗಿಲ್ವಲ್ಲ ಅಂತ ಅಂದ್ಕೊಂಡ್ರೆ ಅಣ್ಣ ಬಂದಿದ್ದರು, ಖುಷಿ ಆಯಿತು. ಆನಂತರ ಇದು ನೆಕ್ಸ್ಟ್ ಡೇದು ಅಂದರೆ ಸಂಡೇ ಅಂದರೆ ಹಬ್ಬದ ದಿನ ನೈಟೆಲ್ಲ ಫುಲ್ಲು ಡೇ ಕೂತ್ಕೊಂಡು ಸ್ಟಿಚ್ ಮಾಡಿದೆ. ಸೊ ಅವರು ಕೂಡ ಬಂದಿದ್ದಾಳೆ, ಅಂಬಿಕಾ ಕೂಡ ಬಂದಿದ್ದಾಳೆ ಇಸ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವಳು ಸ್ಯಾರಿ, ಬ್ಲೌಸ್ಗಳು ಎಲ್ಲನೂ, ಇದು ಗೋಲ್ಡನ್ ಬ್ಲೌಸ್ ಕೂಡ ಲಾಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡಿರೋದು. ಸೊ 2 ಬ್ಲೌಸು, ಒಂದು ಸ್ಯಾರಿ ರೆಡಿ ಮಾಡಿಬಿಟ್ಟು ಕೊಟ್ಟೆ. ಸಖತ್ ಚೆನ್ನಾಗಾಗಿದೆ, ಅವಳು ಕೂಡ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಕ್ಕ ಅಂತ. ಸೊ ಬಟ್ ಅವಳು ವೇರ್ ಮಾಡ್ಕೊಂಡು ನೋಡಲಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ತೀನಿ ಅಂತ ಅಂದ್ಲು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್, ಟೇಕ್ ಕೇರ್.